ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ತಾಲೂಕು ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೀತಿದೆಯಾ ಅನ್ನೋದು ಗಮನಿಸಿದರೆ ಹೌದು, ಇಲ್ಲಿ ಬಡ್ತಿಗಾಗಿ ಕೆಲವು ಜನ ವಸೂಲಿಯನ್ನು ಮಾಡ್ತಾಯಿದ್ದಾರೆ. ಅಂದರೆ ಇಲ್ಲಿ SDC FDC ಇದ್ದಾರೆ, ಅಥವಾ ಇನ್ನೂ ಅನೇಕ ನೌಕರರಿದ್ದಾರೆ. ಇವರಿಗೆ PDO ಹುದ್ದೆ ಕೊಡ್ತೇವೆ ಅನ್ನೋಂಥ ಲಿಸ್ಟನ್ನು ತಯಾರು ಮಾಡ್ತಾಯಿದ್ದಾರೆ. ಈ ತಯಾರು ಲಿಸ್ಟು CO ಹೋಗ್ತದೆ, COದಿಂದ ಸರ್ಕಾರಕ್ಕೆ ಹೋಗ್ತದೆ, ಅಲ್ಲಿಂದ ಆದೇಶ ಬರ್ತದೆ. ಇಲ್ಲಿ ಈ ಒಂದು ಹಪ್ತಾ ವಸೂಲಿಯಲ್ಲಿ EOನೂ ಕೂಡ ಇಲ್ಲ, ನಂತರ ಕಡೆಮನೆ ಬಸವಂತ ಕಡೆಮನೆ AD ಅವರೂ ಇಲ್ಲ. ಅದರ ಹೊರಗಿನ ವ್ಯಕ್ತಿ ಇಲ್ಲಿ ಬಂದು ವಸೂಲಿ ಮಾಡ್ತಾಯಿದ್ದಾರೆ. ಹಾಗಾದರೆ ಇಲ್ಲಿ CO ಅನುಮತಿ ಕೊಟ್ಟಿದ್ದಾರ? ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ? EO ಅನುಮತಿ ಕೊಟ್ಟಿದ್ದಾರ? ಸಾಧ್ಯ ಇಲ್ಲ. ಹಾಗಾದರೆ ಇಲ್ಲಿ ಆ ಲಿಸ್ಟ್ ತಯಾರು ಮಾಡಲಿಕ್ಕೆ ಪದೋನ್ನತಿ ಸಲಾಗಿ ಬಡ್ತಿ ಸಲಾಗಿ ಮೇಲೆ ಕಳಿಸ್ಬೇಕಾಗಿದೆ. ಈ ವ್ಯವಹಾರ ಇಲ್ಲಿ ನಡೀತಾ ಇದೆ. ಅಷ್ಟ 2 ಜನ ಇರಲಿ 3 ಜನ ಇರಲಿ, ಅವ್ರಿಗೆ PDO ಹುದ್ದೆಯನ್ನು ಕೊಡಬೇಕಾಗಿದೆ. ಅಂಕೆ ಸಂಖ್ಯೆ ಮಾತ್ರ ನಮ್ಗೆ ಗೊತ್ತಿಲ್ಲ. ಆದರೆ ಸಾರ್ವಜನಿಕರು ಏನು ಹೇಳ್ತಾರೆ, ಇಲ್ಲಿ ಪದೋನ್ನತಿಗಾಗಿ ಇಲ್ಲಿ ಹಣವನ್ನು ಬೇರೆ ವ್ಯಕ್ತಿ ವಸೂಲಿ ಮಾಡ್ತಾಯಿದ್ದಾರೆ. ಹಾಗಾದ್ರೆ ಆ ಬೇರೆ ವ್ಯಕ್ತಿ ಯಾರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾರೆ. ಇನ್ನು ಎರಡನೇ ವಿಷಯ, DS2 ಅವರು PDO ಕಡೆಯಿಂದ ಸಂತ್ರಸ್ತೆ ಅಂತ ಅನ್ಬೋದು 6,25,000 ತೊಗೊಂಡಾರೆ. ಆ DS2 ಯಾರು, ಯಾವ ಒಂದು ವೇಳೆಯಲ್ಲಿ ಅಂತ ತೆಗೆದುಕೊಂಡಿದ್ದಾರೆ, ಅದನ್ನು ಹೊಳ್ಳಿ ಕೊಡಲಿಕ್ಕೆ ಪರತ್ ಕೊಡಲಿಕ್ಕೆ ಯಾಕೆ ತೊಂದರೆಯನ್ನು ಉಂಟು ಮಾಡ್ತಾಯಿದ್ದಾರೆ? ಕೆಲಸ ಮಾಡಿಕೊಡ್ಬೇಕಾಗಿತ್ತು, ಕೆಲಸನೂ ಇಲ್ಲ, ದುಡ್ಡೂ ಇಲ್ಲ ಅಂತಂದರೆ ಹೇಗೆ? ಅದನ್ನು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇವೆ. ಯಾಕಂದರೆ ಈ 2 ಸಂಚಿಕೆಗಳು ಅತ್ಯಂತ ಭಾಳ ಮಹತ್ವದ್ದು. ಯಾಕಂದರೆ ಇವು ಕೂಡ ನಡೀತಾ ಇದ್ದಾವೆ. ಆದರೆ DS2 ಅಲ್ಲಗೆಳಬಹುದು ಇದನ್ನು. ಆದರೆ ನಮ್ಮ ಕಡೆ ಆಡಿಯೋ ವಿಡಿಯೋ ಎರಡೂ ಇದ್ದಿದ್ದರಿಂದ ನಾವು ನೇರವಾಗಿ ಮಾತಾಡಬೇಕಾಗ್ತದೆ, ಸಾರ್ವಜನಿಕ ಗಮನಕ್ಕೆ ತರಬೇಕಾಗ್ತದೆ, CO ಗಮನಕ್ಕೆ ತರಬೇಕಾಗ್ತದೆ. ನಾವು ಸಿಂಧೆ ಅವ್ರಿಗೆ ಕೇಳ್ತೇವೆ, ನೀವೇನು ಮಾಡತ್ತೀರ ಇಲ್ಲಿ ತಾಲೂಕು ಪಂಚಾಯತಿ ಬಂದು ಇಲ್ಲಿ ತನಿಖೆ ನಡೆಸಿದ್ರೆ ಗೊತ್ತಾಗ್ತೈತೆ ಅದು ಯಾರು ಮಧ್ಯಸ್ಥಿಕೆಯಲ್ಲಿದ್ದಾರೆ. ನಿಮ್ಮದು ಏನಾದರೂ ಅದರ ಮಧ್ಯದಲ್ಲಿ ಏನಾದರೂ ವ್ಯವಹಾರ ಇದೆಯಾ? DS2 ತೆಗೆದುಕೊಂಡು ಅವ್ರನ್ನ ಕರೆಸಿ ನೀವು ಮಾತಾಡಬೇಕಾಗ್ತದೆ. ಯಾಕಂದರೆ ಅವರು ಕೂಡ ಆ ಒಂದು PDO ವ್ಯವಹಾರದಲ್ಲಿ ಶಾಮೀಲಾಗಿದ್ದಾರೆ. ಹೀಗಾಗಿ ಈ 2 ವರದಿಗಳನ್ನು ನಾಳೆ ಅಥವಾ ನಾಳೆ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇವೆ. JJM ಕಾಮಗಾರಿಗಳಲ್ಲಿ ಅನೇಕ ಅವ್ಯವಹಾರಗಳನ್ನು ಮಾಡಿದರು PDOಗಳು. ಅದನ್ನು ರಾಹುಲ್ ಸಿಂಧೆ ಅವರು ಬಚಾವ್ ಮಾಡಿದ್ದಾರೆ ಅಂತ ಆರೋಪವೂ ಇದೆ. ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ JJM ಕಾಮಗಾರಿ ಕಳಪೆ ಇವೆ ಅಥವಾ ಯಾರು ಲೆಟರ್ ಬರೆದಿರ್ತಾರೆ ಸಾರ್ವಜನಿಕರು, ಅಲ್ಲಿ ಸಿಂಧೆ ಅವರು ಹೋಗ್ತಾರೆ, ಹೋಗಿ ಇಲ್ಲಿ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಕ್ರಮ ಕೈಗೊಳ್ಳೋದಿಲ್ಲ. ಕಿರಣ್ ಗೋರ್ಪಡೆ ಈಗೇನು ಮಾಡಿದ್ದಾರೆ, ಸೂಪರ್ಡೆಂಟ್ ಇಂಜಿನಿಯರ್ ಮಾಡಿದ್ದಾರೆ ನೀರಾವರಿ ಇಲಾಖೆಗೆ, ಪರಮಭ್ರಷ್ಟನನ್ನು. ಇವರು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆದು ಈಗ ಸೂಪರ್ಡೆಂಟ್ ಇಂಜಿನಿಯರ್ ಮಾಡಿದ್ದಾರೆ. ಅಂದರೆ ಏನದು, ಏನು ನಡೀತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ? ರಾಜಕಾರಣಿಗಳು ಏನು ಮಾಡ್ತಾಯಿದ್ದಾರೆ? EO ಕಚೇರಿಯಲ್ಲಿ ನೋಡಿದ್ರೆ ಈ ರೀತಿ, DS2 ನೋಡಿದ್ರೆ ಆ ರೀತಿ, ನಂತರ ಇಲ್ಲಿ JJM ಕಾಮಗಾರಿ ಈ ರೀತಿ. ಸಾರ್ವಜನಿಕರು ಇದನ್ನು ಗಮನಿಸಬೇಕು ಮತ್ತು ಸರ್ಕಾರಕ್ಕೆ ಕೂಡ ವರದಿಯನ್ನು ಅನೇಕ ಯೂಟ್ಯೂಬ್ ಚಾನಲ್ಗಳು ಮಾಡಬೇಕಂತ ಕೇಳ್ಕೊತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.